ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಈಸಿಯಾಗಿ. ನೀವು ಯಾವುದೇ ಸೈಬರ್ ಸೆಂಟರ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಏನು ಬೇಡ, ನೀವು ಈಸಿಯಾಗಿ ಸೆಕೆಂಡ್ ಪಿ ಯು ರಿಸಲ್ಟ್ನ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅಥವಾ ಮೊಬೈಲಲ್ಲಿ ಈಸಿಯಾಗಿ ಎಲ್ಲರಿಗಿಂತ ಮುಂಚೆ ಬೇಗ ನೀವು ಚೆಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಯಾವುದೇ ಸರ್ವರ್ ಇಶ್ಯೂಸ್ ಆಗಿರ್ಬೋದು, ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೋದು, ಯಾವುದೂ ಬರಲ್ಲ. ಕರೆಕ್ಟಾಗಿ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗೆ ಯಾವಾಗ ರಿಸಲ್ಟ್ ಬರುತ್ತೆ, ಯಾವ ಟೈಮಿಗೆ ರಿಸಲ್ಟ್ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರು, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ರಿಸಲ್ಟ್ ಅನ್ನೋದು ತುಂಬಾ ಜನ ನಾಳೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 6ನೇ ತಾರೀಕು ನಾಳೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಿದ್ದಾರೆ, ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ನನ್ನ ಪ್ರಕಾರ 7ಕ್ಕೆ ರಿಸಲ್ಟ್ ಬರುತ್ತೆ. ನಾಳೆ ನಿಮಗೆ 6ನೇ ತಾರೀಕು ನಾಳೆ ನಿಮಗೆ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ. ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಅನ್ನೋದು ನಿಮಗೆ ವೆಬ್ಸೈಟಲ್ಲಿ ಸಿಗತ್ತೆ ಅಂತಲೇ ಹೇಳ್ಬೋದು. 7ನೇ ತಾರೀಕು ರಿಸಲ್ಟ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನಾಳೆ ಅಲ್ಲ, ನಾಡಿದ್ದು ರಿಸಲ್ಟ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. 7ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಯಾವ ಟೈಮಿಗೆ ಬರುತ್ತೋ ಆ ಟೈಮ್ ಆದ ತಕ್ಷಣ, ಅಂದರೆ ಈಗ 1:15ಗೆ ರಿಸಲ್ಟ್ ಬರುತ್ತೆ ಅಂತ ಇರುತ್ತೆ. 1:15 ಆದ ತಕ್ಷಣ ನೀವು ಏನು ಮಾಡಬೇಕು, ಗೂಗಲಿಗೆ ಬರಬೇಕು ರಿಸಲ್ಟ್ನ ಚೆಕ್ ಮಾಡೋಕ್ಕೆ. ಸಿಂಪಲ್ ಆಗಿ ಗೂಗಲಿಗೆ ಬರಬೇಕು. ಗೂಗಲಿಗೆ ಬಂದುಬಿಟ್ಟು ಗೂಗಲ್ ಅಥವಾ ಕ್ರೋಮ್ ಯಾವ್ದಾದ್ರು ಒಂದು ಓಪನ್ ಮಾಡಿಕೊಂಡು ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ. ಡೆಸ್ಕ್ಟಾಪ್ ಸೈಟ್ನ ಚೂಸ್ ಮಾಡಿಟ್ಕೊಂಡು ಅಲ್ಲಿ ಬಂದುಬಿಟ್ಟು KERRisultNIC.in ಅಂತ ಸರ್ಚ್ ಮಾಡಬೇಕು. ಇದಿಷ್ಟಿದೆಯಲ್ಲ, ಸೊ ಇದಿಷ್ಟನ್ನ ಸರ್ಚ್ ಮಾಡಬೇಕು. ಬೇಕಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರು ನಿಮಗೆ ಇದೇ ವೆಬ್ಸೈಟಿಗೆ ಹೋಗುತ್ತೆ. ಇದನ್ನು ಟೈಪ್ ಮಾಡಿ ಇಂಟರ್ ಕೊಟ್ಟ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ, ಈ ಥರ ತೋರಿಸುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಇರುತ್ತೆ. ನೆಕ್ಸ್ಟ್ 2026 ಅಂತ ಇರುತ್ತೆ. ಇಲ್ಲಿ 25 ಅಂತ ಇದೆ. 26ರ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. ಸೆಕೆಂಡ್ PU ಎಕ್ಸಾಮ್ 1 ರಿಸಲ್ಟ್ 2026 ಅನೌನ್ಸ್ಮೆಂಟ್ ಅಂತ ಇರುತ್ತೆ. ಇಲ್ಲಿ ಡೇಟ್ ಇರುತ್ತೆ, ಯಾವ ಡೇಟಿಗೆ ಬರುತ್ತೆ, 7 ಅಥವಾ 8 ಯಾವ ಡೇಟಿಗೆ ಎಕ್ಸಾಮ್ ರಿಸಲ್ಟ್ ಬರುತ್ತೋ. ಪ್ರೀವಿಯಸ್ ಇಯರ್ 8ನೇ ತಾರೀಕು ರಿಸಲ್ಟ್ ಅನ್ನೋದು ಬಂದಿತ್ತು. ಈ ವರ್ಷ 7 ಅಥವಾ 8ಕ್ಕೆ ಯಾವ ದಿನ ಬೇಕಾದರೂ ರಿಸಲ್ಟ್ ಬರ್ಬೋದು. ರಿಸಲ್ಟ್ ಬಂದ ತಕ್ಷಣ ಅಲ್ಲಿ ಈ ಥರ ಶೋ ಆಗುತ್ತೆ. ಆ ಲಿಂಕನ್ನು ನೀವು ಸಿಂಪ್ಲಿ ಕ್ಲಿಕ್ ಮಾಡಬೇಕು. ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಅನ್ನೋದು ಶೋ ಆಗುತ್ತೆ. ಈ ಪೇಜಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ಅಂದರೆ ಹಾಲ್ ಟಿಕೆಟಲ್ಲಿ ಇರುತ್ತಲ್ಲ, ಆ ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಯಾವುದೇ ರೀತಿ ತಪ್ಪಾಗಿ ಫಿಲ್ ಮಾಡಬಾರ್ದು, ಕರೆಕ್ಟಾಗಿ ಫಿಲ್ ಮಾಡಬೇಕು. ಆಮೇಲೆ ಸಬ್ಜೆಕ್ಟ್ ಕಾಂಬಿನೇಷನ್, ಅಂದರೆ ನಿಮ್ಮ ಕಾಂಬಿನೇಷನ್ ಸ್ಟ್ರೀಮ್, ಅಂದರೆ ಯಾವ ಕಾಂಬಿನೇಷನ್ಸ್ ಚೂಸ್ ಮಾಡಿದ್ದೀರಾ, ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ, ಯಾವುದು ನೀವು ಚೂಸ್ ಮಾಡಿದ್ದೀರಾ, ಯಾವುದು ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಬೇಕು. ಆರ್ಟ್ಸ್ ಇದ್ದರು ಆರ್ಟ್ಸು, ಕಾಮರ್ಸ್ ಇದ್ದರು ಕಾಮರ್ಸು, ಸೈನ್ಸ್ ಇದ್ದರು ಸೈನ್ಸು ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ರಿಸಲ್ಟ್ ಅನ್ನೋದು ಬರುತ್ತೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನೋದು ಶೋ ಆಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಸರ್ವರ್ ಏನಾದ್ರು ಬರುತ್ತೆ. ಇಲ್ಲ ತುಂಬ ಜನ ರಿಸಲ್ಟ್ನ ನೋಡೋಕೆ ಹೋದ ತಕ್ಷಣ ಈ ಥರ ಇಶ್ಯೂಸ್ ಆಗೇ ಆಗುತ್ತೆ, ಸರ್ವರ್ ಲೋಡ್ ಆಗಲ್ಲ. ನೆಕ್ಸ್ಟ್ ಆಮೇಲೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಮೇಲೆ ಈ ಥರ ಒಂದು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೇಮ್ ಬರುತ್ತೆ, ರಿಜಿಸ್ಟರ್ ನಂಬರ್ ಬರುತ್ತೆ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಬರುತ್ತೆ. ಮತ್ತು ಟೋಟಲ್ ಇರುತ್ತೆ. ಮತ್ತು ಟೋಟಲ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸು, ಮಿನಿಮಮ್ ಮಾರ್ಕ್ಸ್, ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ಆಮೇಲೆ ನೀವು ಸ್ಕೋರ್ ಮಾಡಿದ ಮಾರ್ಕ್ಸ್ ಇರುತ್ತೆ. ಫೈನಲ್ ರಿಸಲ್ಟ್, ನೀವು ಪಾಸ್ ಅಂತ ಬರುತ್ತೆ, ಫೇಲ್ ಅಂತ ಬರುತ್ತೆ. ಮತ್ತು ಫಸ್ಟ್ ಕ್ಲಾಸಾ, ಸೆಕೆಂಡ್ ಕ್ಲಾಸಾ, ಯಾವ ಕ್ಲಾಸು, ಗ್ರೇಡ್ ಥರ ಬರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ PU ರಿಸಲ್ಟ್ನ ಈಸಿಯಾಗಿ ನಿಮ್ಮ ಒಂದು ಸ್ಮಾರ್ಟ್ ಫೋನಲ್ಲಿ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.